ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಾನು ಮಾಡ್ತಿರುವಂತಹ ವಿಡಿಯೋ ಎಲ್ಲ ನಮ್ಮ SSLC ಮಕ್ಕಳು. ಮೊನ್ನೆ ತಾನೇ ರಿಸಲ್ಟ್ ಬಂದಿದೆ. ಸೊ ಅವರಿಗೆ ಇದೊಂದು ಒಳ್ಳೆ ಮಾಹಿತಿ ಆಗಿರುತ್ತೆ. ಏನೇ ಅಂತಂದ್ರೆ, ಈ ಗೌರ್ನಮೆಂಟ್ ಟೂಲ್ ರೂಮ್ ಅಂಡ್ ಟ್ರೈನಿಂಗ್ ಸೆಂಟರ್ ಅಂತ ಹೇಳ್ಬಿಟ್ಟು ಒನ್ ಆಫ್ ದಿ ಡಿಪಾರ್ಟ್ಮೆಂಟ್ ಇದೆ ನಮ್ಮ ಕರ್ನಾಟಕದಲ್ಲಿ. ಇದು ಕರ್ನಾಟಕ ಗೌರ್ಮೆಂಟ್ ಕಾಲೇಜಸ್ ಅಂತ ಹೇಳ್ಬೋದು. ಸೇಮ್ ನಾವು SSLCಗೆ ಆದ ನಂತರ ಡಿಪ್ಲೊಮಾಗೆ ಹೇಗೆ ಜಾಯ್ನ್ ಆಗ್ತಾರೆ. ಡಿಪ್ಲೊಮಾ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ. ಓಕೆ, ಕೆಲವು ಮಕ್ಕಳು ಎಲ್ಲಿಗೆ ಹೋಗ್ತಾರೆ, PUCಗೆ ಹೋಗ್ತಾರೆ. ಅಂದರೆ ಕಾಮರ್ಸ್ ಇರ್ಬೋದು, ರೈಟ್? ಕಾಮರ್ಸ್ ಇರ್ಬೋದು, ಆರ್ಟ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಅಂದರೆ PCMB PCME ಆ ಥರ. ಓಕೆ, ಅಥವಾ ಬೇರೆ ಡಿಗ್ರಿ ಕೋರ್ಸಸ್ ಇರ್ಬೋದು. ಓಕೆ, ಬೇರೆ ಡಿಗ್ರಿ ಕೋರ್ಸಸ್ ಇರ್ಬೋದು. ಸೊ PUC SSLC ಆದ ನಂತರ ಏನು PUCಗೆ ಹೋಗ್ತಾರೆ, ರೈಟ್? ಸೊ PUCನಲ್ಲಿ ಕಾಮರ್ಸ್, ಆರ್ಟ್ಸ್, ಸೈನ್ಸ್ ಆ ಥರ ಇರ್ಬೋದು. ಇದಾದ ನಂತರ ಈ ಮೂರು ಬಿಟ್ಟರೆ SSLCದವ್ರು ಇದರ PUCಗೆ ಹೋಗ್ತಾರೆ ಅಥವಾ ಡಿಪ್ಲೊಮಾಗೆ ಹೋಗ್ತಾರೆ. ಇವೆರಡು ಅಲ್ಲದೆ ನನಗೆ ಸರ್ PUCನೂ ಸಿಕ್ಕಿಲ್ಲ ಹಾಗೂ ಡಿಪ್ಲೊಮಾನೂ ನನಗೆ ಎಲಿಜಿಬಲ್ ಇಲ್ಲ, ಡಿಪ್ಲೊಮಾನೂ ನನಗೆ ಸೆಲೆಕ್ಷನ್ ಆಗಿಲ್ಲ ಅಂತಂದಾಗ ಸೇಮ್ ಡಿಪ್ಲೊಮಾ ಥರನೇ ಇನ್ನೂ ಒಂದು ಕೋರ್ಸಸ್ ಇದೆ. ಇದು ಎಲ್ಲರಿಗೂ ಗೊತ್ತಿಲ್ಲ ಅಂತ ಕಾಣುತ್ತೆ, ಬಟ್ ಗೊತ್ತಿದ್ದಲ್ಲಿ ಫೈನ್, ಅಪ್ಡೇಟ್ನ ತಿಳ್ಕೊಳ್ಳಿ. ಗೊತ್ತಿಲ್ಲ ಅಂತಂದಲ್ಲಿ ಈ GTTC ಅನ್ನೋದು ಸಹ ಒನ್ ಆಫ್ ದಿ ಡಿಪ್ಲೊಮಾ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಗೈಸ್. ಒನ್ ಆಫ್ ದಿ ಡಿಪ್ಲೊಮಾ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ತಿಳ್ಕೊಬೋದು ನೀವು. ಡಿಪ್ಲೊಮಾಗಿಂತೂ ಜಾಸ್ತಿನೇ ಶಾರ್ಪ್ ಇರ್ತಾರೆ ಸ್ಟೂಡೆಂಟ್ಸ್ ಹೇಳ್ಬೇಕಂದ್ರೆ. ಐ ಮೀನ್ ಥಿಯರಿಟಿಕಲ್ ವೈಸ್ ಅಲ್ಲ, ಪ್ರಾಕ್ಟಿಕಲ್ ವೈಸಲ್ಲಿ ತುಂಬಾ ಅವ್ರಿಗೆ ಸೆಷನ್ಸ್ನ ಕಂಡಕ್ಟ್ ಮಾಡ್ತಾರೆ. ಸೊ ದಟ್ ಆ ಸೆಷನ್ಸಿಂದ ತುಂಬ ಎಕ್ಸ್ಪರ್ಟೈಸೇಷನನ್ನು ಮಕ್ಕಳು ಪಡಿತಾರೆ. ಸೊ ಈ ಎಕ್ಸ್ಪರ್ಟೈಸೇಷನ್ನು ಹೇಗಿರುತ್ತೆ, ಈ GTTC ಅಂದರೆ ಏನು, ಅದರಲ್ಲಿ ಈಗ ಜಾಯ್ನ್ ಆಗಬೇಕು ಅಂತಂದರೆ ನಿಮ್ಮೆಲ್ಲ ಕಂಡೀಷನ್ಸ್ ಏನಿರಬೇಕು, ಎಲಿಜಿಬಿಲಿಟಿ ಏನಿರಬೇಕು, ಹಾಗೂ SSLCನಲ್ಲಿ ಹೇಗೆ SSLC ಪರ್ಸೆಂಟೇಜ್ ತೊಗೊಂಡಿದ ನಂತರ ಅದಕ್ಕೆ ಅಪ್ಲೈ ಮಾಡೋದು ಹೇಗೆ, ಅಲ್ಲಿ ಫೀಸ್ ಸ್ಟ್ರಕ್ಚರ್ ಏನಿರುತ್ತೆ, ನಮ್ಗೆ ಯಾವ್ಯಾವ ಊರಲ್ಲಿ ಕಾಲೇಜಸ್ ಇದಾವೆ, ಇದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ. ಓಕೆ, ನೋಡಿ GTTC ಅಂದರೆ ಅದ್ರ ಫುಲ್ ಫಾರ್ಮ್ ಬಂದ್ಬಿಟ್ಟು ಗೌರ್ನಮೆಂಟ್ ಟೂಲ್ ರೂಮ್ ಅಂಡ್ ಟ್ರೈನಿಂಗ್ ಸೆಂಟರ್ ಅಂತ ಕರೀತಾರೆ. ಓಕೆ, ಈಗ ಅಧಿಸೂಚನೆಯನ್ನು ಬಿಟ್ಟಿದ್ರು. ಯಾವಾಗ? 3ನೇ ತಾರೀಕು 5ನೇ ತಿಂಗಳು, ಅಂದರೆ ಇದೇ ತಿಂಗಳಲ್ಲಿ 3ನೇ ತಾರೀಕಲ್ಲಿ ಬಿಟ್ಟಿದ್ದಾರೆ. ಏನು? ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ. ಓಕೆ, ಗಳಲ್ಲಿ 2024-25ನೇ ಸಾಲಿನ ಡಿಪ್ಲೊಮಾ ಕೋರ್ಸ್ಗಳಿಗೆ ಪ್ರವೇಶ ಕುರಿತು ಇದೊಂದು ನೋಟಿಫಿಕೇಶನ್ ಅನ್ನು ಬಿಟ್ಟಿದ್ದಾರೆ. ನೋಡಿ, ಇದರಲ್ಲಿ ನಾನು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ಹೇಳ್ತೀನಿ ನಿಮಗೆ. ಟೋಟಲ್ ಆಗಿ 30 ಡಿಪ್ಲೊಮಾ ಕಾಲೇಜಸ್ ಇದಾವೆ ಗೈಸ್. 30 ಡಿಪ್ಲೊಮಾ ಕಾಲೇಜಸ್ ಅಂದರೆ 30 ಡಿಫ್ರೆಂಟ್ ಪ್ಲೇಸಸ್ ಅಲ್ಲಿ. ಓಕೆ, ಅದೊಂದು ನೆನ್ಪಿಟ್ಕೊಳ್ಳಿ. 30 ಡಿಪ್ಲೊಮಾ ಕಾಲೇಜಸ್ ಇದಾವೆ. ಇವೆಲ್ಲ AICTE ಅಪ್ರೂವ್ಡ್ ಇರುತ್ತೆ. ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಅಂತ ಕರಿತೀವಿ ನಾವು. ಏನೇ ಟೆಕ್ನಿಕಲ್ ಎಜುಕೇಶನ್ ಹೋದೆ ಇದರ DTE ಬೋರ್ಡ್ ಇರುತ್ತೆ ಅಥವಾ AICTE ಬೋರ್ಡ್ ಇರುತ್ತೆ. AICTE ಅಂದರೆ ಸೆಂಟ್ರಲ್ ಅಪ್ರೂವ್ಡ್ ಇದ್ದಂಗೆ. ಓಕೆ, ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಅಂತ ಕರೀತಾರೆ. ಈಗ ನಿಮ್ಗೆ ITನು ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಅಂದ್ರೆ ಬರುತ್ತೆ. ಅವರು ಪ್ರಾಕ್ಟಿಕಲ್ ಅಲ್ಲಿ ಜಾಸ್ತಿ ಫೋಕಸ್ ಮಾಡ್ತಾರೆ. ನೋಡಿ, ಇವರ ಕೋರ್ಸು 30 GTTC ಕಾಲೇಜಸ್ ಇದಾವೆ ಅಂತಂದ್ರೆ ಇವ್ರಿಗೆ ಹೇಗೆ ಈ ಕಾಲೇಜಸ್ ಜಾಯ್ನ್ ಆಗೋದು ಹೇಗೆ? ವೆರಿ ಇಂಪಾರ್ಟೆಂಟ್ ಏನಂದ್ರೆ ನೀವು SSLC ಪಾಸ್ ಆಗಿರ್ಬೇಕು. SSLC ಫಲಿತಾಂಶ ಬಿಡುಗಡೆ ಆದ ನಂತರ ಆನ್ಲೈನ್ ಮೂಲಕ ಅರ್ಜಿ ಅಥವಾ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗುವುದು. ಅದು ಯಾವ ಮೆಥಡಾಲಜಿ ನೋಡಿ, ಹೇಗೆ ಸೆಲೆಕ್ಟ್ ಮಾಡ್ತಾರೆ. ಪ್ರವೇಶಾತಿ ಪ್ರಕ್ರಿಯೆಯು ಹೇಗಿರುತ್ತೆ? ಮೆರಿಟ್ ಮತ್ತು ರೋಸ್ಟರ್ ಮೂಲಕ ಇರುತ್ತೆ. ಮೆರಿಟ್ ಅಂಡ್ ರೋಸ್ಟರ್. ಓಕೆ, ಮೆರಿಟ್ ಅಂಡ್ ರೋಸ್ಟರ್ ಮೆಥಡ್. ಈ ರೋಸ್ಟರ್ ಅಂದ್ರೆ ಏನಂತ ನಾನು ತಿಳಿಸ್ತೀನಿ ನಿಮಗೆ. ಮೆರಿಟ್ ಅಂದ್ರೆ ಯಾವ ತರ ಮೆರಿಟ್ ಅದನ್ನು ಡಿಸ್ಕಸ್ ಮಾಡೋಣ. ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಮೂಲಕ ನಡೆಸಲಾಗುವುದು. ಅಂದ್ರೆ KEA ವೆಬ್ಸೈಟ್, KEA ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿದರೆ ಅಲ್ಲಿಂದ ನಾವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಇನ್ನು ಎಷ್ಟು ದಿನ ಇದೆ ಏನು ಅಂತ ಅದನ್ನು ಡಿಸ್ಕಸ್ ಮಾಡೋಣ. ನೋಡಿ, GTTC ಕಾಲೇಜಸ್ ಅಲ್ಲಿ ಯಾವ ಬ್ರಾಂಚ್ ನಮಗೆ ಸಿಗುತ್ತೆ. ಈಗ ಇದನ್ನು ಡಿಪ್ಲೊಮಾನೆ. ಓಕೆ, ಡಿಪ್ಲೊಮಾ ಇನ್ ಟೂಲ್ ರೂಮ್ ಅಂಡ್ ಡೈ ಮೇಕಿಂಗ್, DTDM ಅಂತ ಕರೀತಾರೆ. ಟೂಲ್ ರೂಮ್ ಅಂಡ್ ಡೈ ಮೇಕಿಂಗ್, ಅಥವಾ ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್, ಡಿಪ್ಲೊಮಾ ಇನ್ ಮೆಕಾಟ್ರಾನಿಕ್ಸ್, ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್, ಡಿಪ್ಲೊಮಾ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್, ಅಂಡ್ ಡಿಪ್ಲೊಮಾ ಇನ್ ಆರ್ಕಿಟೆಕ್ಚರ್ ಆಟೋಮೇಷನ್ ಅಂಡ್ ರೋಬೋಟಿಕ್ಸ್, ಡಿಪ್ಲೊಮಾ ಇನ್ ಆಟೋಮೇಷನ್ ಅಂಡ್ ರೋಬೋಟಿಕ್ಸ್, ಹಾಗೂ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ EC. ಓಕೆ, ಡಿಪ್ಲೊಮಾ ಇನ್ EC ಇದೆ, ಡಿಪ್ಲೊಮಾ ಇನ್ ಏರ್ ಅಂದ್ರೆ ಆಟೋಮೇಷನ್ ಅಂಡ್ ರೋಬೋಟಿಕ್ಸ್, ಡಿಪ್ಲೊಮಾ ಇನ್ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್, ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಡಿಪ್ಲೊಮಾ ಇನ್ ಮೆಕಾಟ್ರಾನಿಕ್ಸ್ ಇದೆ, ಹಾಗೂ ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ, ಡಿಪ್ಲೊಮಾ ಇನ್ ಟೂಲ್ ರೂಮ್ ಅಂಡ್ ಡೈ ಮೇಕಿಂಗ್ ಇದೆ. ಇದು ಅರ್ಹ ಅಭ್ಯರ್ಥಿಗಳು ಯಾರು 10ನೇ ಕ್ಲಾಸ್ ಆಗಿರ್ಬೇಕು. ಓಕೆ, 10ನೇ ಕ್ಲಾಸ್ ಓದಿರ್ಬೇಕು. ನೋಡಿ, ಇದ್ರ ಅವಧಿ ಬಂದು ನಾರ್ಮಲ್ ಆಗಿ ಡಿಪ್ಲೊಮಾ ಅಂತಂದ್ರೆ 3 ವರ್ಷ ಇರುತ್ತೆ. ಇಲ್ಲಿ 3+1 ಕಂಪಲ್ಸರಿ. ಇಲ್ಲಿ 1 ಹತ್ರ ಪಕ್ಕದಲ್ಲಿ ಸ್ಟಾರ್ ಹಾಕಿದ್ದಾರೆ. ಅಂದ್ರೆ ಏನು? ಈ 3 ವರ್ಷ ಆದ ನಂತರ 1 ವರ್ಷ ಕಂಪಲ್ಸರಿ ನೀವು ಇಂಟರ್ನ್ಶಿಪ್ ಮಾಡ್ಲೇಬೇಕು. ಕಡ್ಡಾಯ 1 ವರ್ಷ ಇಂಟರ್ನ್ಶಿಪ್ ತರಬೇತಿ ಮಾಡಲೇಬೇಕು.
ಯಾಕೆ ಅಂತಂದ್ರೆ ಅವರು ಆ ಇಂಟರ್ನ್ಶಿಪ್ ಆದ ನಂತರ ನಿಮಗೆ ನೌಕರಿಯನ್ನು ಇಸ್ಕೊಡ್ತಾರೆ ಗಾಯ್ಸ್. ನಿಮಗೆ ಇನ್ನೊಂದು ಅಡ್ವಾಂಟೇಜ್ ಏನಂತಂದ್ರೆ ಗೆಳೆಯರೆ ನೆನ್ಪಿಟ್ಕೊಳ್ಳಿ, ಇನ್ನೊಂದು ಅಡ್ವಾಂಟೇಜ್ ಏನಂತಂದ್ರೆ ಈ ಇಂಟರ್ನ್ಶಿಪ್ ಏನಿದೆ ಅಲ್ಲ ಮ್ಯಾಂಡೇಟರಿ ಇರುತ್ತೆ. ಈ ಇಂಟರ್ನ್ಶಿಪ್ ಆದ ನಂತರ ನೀವು ಇಂಜಿನಿಯರಿಂಗು ಸಹ ಜಾಯ್ನ್ ಆಗ್ಬೋದು. ಲ್ಯಾಟ್ರಲ್ ಎಂಟ್ರಿ ಇರುತ್ತೆ, ಅಂದ್ರೆ ಇಲ್ಲಿ ನೀವು 4 ವರ್ಷ ಓದಿರ್ತೀರಾ, ಇಂಜಿನಿಯರಿಂಗ್ ಅಲ್ಲಿ ನಿಮಗೆ 3 ವರ್ಷ ಆಗಿರುತ್ತೆ. ಓಕೆ, ಲ್ಯಾಟ್ರಲ್ ಎಂಟ್ರಿ ಅಂದ್ರೆ ಫಸ್ಟ್ ಇಯರ್ ಮೈನಸ್ ಮಾಡ್ತಾರೆ, ಟೋಟಲ್ ಇಂಜಿನಿಯರಿಂಗ್ ಕೋರ್ಸ್ 4 ವರ್ಷ ಅಲ್ವಾ. ಸೊ ಇಲ್ಲಿ ನೀವು 4 ವರ್ಷ 3 ವರ್ಷ ಓದಿರ್ತೀರಾ ಪ್ಲಸ್ 1 ವರ್ಷ ಕೆಲಸ ಮಾಡಿರ್ತೀರಾ. ಆದ ನಂತರ ಇಂಜಿನಿಯರಿಂಗ್ ಜಾಯ್ನ್ ಆದ್ರೆ ಮತ್ತೆ 3 ವರ್ಷದಲ್ಲಿ ನಿಮ್ಮ ಇಂಜಿನಿಯರಿಂಗು ಸಹ ಮುಗಿಯುತ್ತೆ. ಓಕೆ, ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಈ ಕೋರ್ಸಸ್ ಮಾಡಿದವ್ರಿಗೆ ಕಂಪಲ್ಸರಿ ಜಾಬ್ ಇರುತ್ತೆ ಗೈಸ್, ಕಂಪಲ್ಸರಿಯಾಗಿ ಜಾಬ್ ಇರುತ್ತೆ, ಕಂಪಲ್ಸರಿ ಜಾಬ್ಗಂತೂ ಏನು ತೊಂದರೆ ಇರಲ್ಲ, ಯಾಕಂದ್ರೆ ಪ್ರಾಕ್ಟಿಕಲಿ ಎಕ್ಸ್ಪೀರಿಯನ್ಸ್ ಜಾಸ್ತಿನೇ ಇರುತ್ತೆ ನಿಮಗೆ. ನೋಡಿ ಇದರಲ್ಲಿ ಏನು ಅವ್ರ ಕೋರ್ಸಲ್ಲಿ ಏನು ಕಾಲೇಜಲ್ಲಿ ಏನು ವಿಶೇಷತೆ ಇರೋದು, 30% ಕ್ಲಾಸ್ ರೂಮ್ ಇರುತ್ತೆ, ಹಾಗೂ 70% ಪ್ರಾಕ್ಟಿಕಲ್ ಸೆಷನ್ಸ್ ಪ್ರಾಯೋಗಿಕ ತರಬೇತಿ ಇರುತ್ತೆ, ಹಾಗೂ ಉದ್ಯಮಗಳ ಬೇಡಿಕೆಗೆ ಅನುಸಾರ ಪಾಠ್ಯಕ್ರಮ ರಚನೆ ಇರುತ್ತೆ. ಅಂದ್ರೆ ಇವ್ರದೇ ಆದಂತಹ ಒಂದು ಸಿಲೆಬಸ್ ಇರುತ್ತೆ, ಒಂದು ಸ್ಟ್ಯಾಂಡರ್ಡ್ ಸಿಲೆಬಸ್, ಆಲ್ಮೋಸ್ಟ್ ಈಕ್ವಲೆಂಟ್ ಟು ಡಿಪ್ಲೊಮಾ ಇರುತ್ತೆ, ಇನ್ನು ಡಿಪ್ಲೊಮಾಗಿಂತ ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿ ಇಲ್ಲಿ 100% ಉದ್ಯೋಗಾವಕಾಶ, ನೋಡಿ 100% ಅಂತಂದ್ರೆ 100% ಉದ್ಯೋಗಾವಕಾಶ ಇರುತ್ತೆ. ಹಾಗೂ ಸ್ಟೈಫಂಡ್ ಕೊಡ್ತಾರೆ ಗಾಯ್ಸ್, ಇದೊಂದು ವೆರಿ ವೆರಿ ಇಂಪಾರ್ಟೆಂಟ್. ನೀವು ಕಟ್ಟಿರುವಂಥ ಫೀಸಲ್ಲಿ ಮಂತ್ಲಿ ಸ್ಟೈಫಂಡ್ ಸಹಿತ 1 ವರ್ಷ ಅವಧಿಯ ಇಂಟರ್ನ್ಶಿಪ್ ಸಹ ಇರುತ್ತೆ. ಸ್ಟೈಫಂಡು ಪೇ ಮಾಡ್ತಾರೆ, ಹಾಗೂ 1 ವರ್ಷ ನಿಮ್ಗೆ ಏನಿರುತ್ತೆ ಆ ಇಂಟರ್ನ್ಶಿಪ್ ಸಹ ಅವಧಿ ಮಾಡ್ಕೊಡ್ತಾರೆ. ಸೊ ಎಲ್ಲೆಲ್ಲಿದೆ GTTC ಕಾಲೇಜಸ್, 30 ಕಾಲೇಜಸ್ ಎಲ್ಲೆಲ್ಲಿ ಲೊಕೇಶನ್ಸ್ ನೋಡಿ, ಬೆಂಗಳೂರು, ಮೈಸೂರು, ಧಾರವಾಡ, ಓಕೆ, ಮದ್ದೂರು, ಹಾಸನ, ಮಂಗಳೂರು, ಕಲಬುರಗಿ, ಬೆಳಗಾವಿ, ದಾಂಡೇಲಿ, ಹೊಸಪೇಟೆ, ಹರಿಹರ, ಈ ತರ ಎಲ್ಲ ಜಿಲ್ಲೆನಲ್ಲಿ ಇದೆ ಗೈಸ್. ಓಕೆ, ನಿಮ್ಮ ಜಿಲ್ಲೆ ನೋಡ್ಕೊಳ್ಳಿ, ಆ ಜಿಲ್ಲೆನಲ್ಲಿ ನೀವು ಅಪ್ಲೈ ಮಾಡ್ಕೋಬಹುದು. ಸೊ ಇದರಲ್ಲಿ ಈಗ ನೀವು ಅಪ್ಲೈ ಮಾಡ್ಬೇಕಂದ್ರೆ ಏನು ಇಂಪಾರ್ಟೆಂಟ್ ಥಿಂಗ್ಸ್ ನೀವು ತಿಳ್ಕೊಬೇಕು, ಅದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ. ನೋಡಿ GTTC ನಲ್ಲಿ ಅಡ್ಮಿಷನ್ಸ್ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. ಓಕೆ, GTTC ನಲ್ಲಿ ಅಡ್ಮಿಷನ್ ನೋಟಿಫಿಕೇಶನ್ ಫಾರ್ ಡಿಪ್ಲೊಮಾ ಕೋರ್ಸಸ್ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. ನಾನು ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬರ್ತೀನಿ. ಈಗ ಫೀ ಸ್ಟ್ರಕ್ಚರ್ ನೋಡಿ, 3+1 ಇಯರ್ಸ್ ಡಿಪ್ಲೊಮಾ ಕೋರ್ಸ್ ಇರುತ್ತೆ, ಹಾಗೂ SSLC ಅಥವಾ SSLC ಈಕ್ವಲೆಂಟ್ ಯಾವುದೇ ಮಾಡಿದ್ರು ಸಹ ನೀವು ಅಪ್ಲೈ ಮಾಡ್ಬೋದು. NIOS ಸ್ಟೂಡೆಂಟ್ಸ್ ಅಂತ ಬರ್ತಾರೆ, ಅವರು ಸಹ ಮ್ಯಾಥ್ಸ್ ಸೈನ್ಸ್ ಓದಿದ್ದಲ್ಲಿ ಅವರು ಅಪ್ಲೈ ಮಾಡ್ಬೋದು. ಆ ನಂತರ ನಿಮಗೆ ನೋಡಿ ಕೋರ್ಸ್ ವೈಸ್, ತಾಲೂಕ್ ವೈಸ್, ಡಿಸ್ಟಿಕ್ ಫೀಸ್ ಸ್ಟ್ರಕ್ಚರ್ನ ಡಿವೈಡ್ ಮಾಡಿದ್ದಾರೆ. ಓಕೆ, ಬೆಂಗಳೂರು ಅಂತಂದ್ರೆ 38,500 ರೂಪಾಯಿ ಫೀಸ್ ಇರುತ್ತೆ. ನೀವು ಯಾವುದೇ ಕೋರ್ಸ್ ತಗೊಳ್ಳಿ, ಡಿಪ್ಲೊಮಾ ಇನ್ ಟೂಲ್ ರೂಮ್ ಅಂಡ್ ಡೈ ಮೇಕಿಂಗ್ ಇರ್ಬೋದು, ಟೋಟಲ್ 75 ಸೀಟ್ಸ್ ಇದಾವೆ. ಡಿಪ್ಲೊಮಾ ಇನ್ ಪ್ರಿಸಿಷನ್ ಮೇಕಿಂಗ್, ಪ್ರಿಫರೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ 30 ಇದೆ. ಡಿಪ್ಲೊಮಾ ಇನ್ ಮೆಕಾಟ್ರಾನಿಕ್ಸ್ 50 ವೇಕೆನ್ಸಿ, ಹಾಗೂ ಡಿಪ್ಲೊಮಾ ಇನ್ EC ಈಗ ಹೊಸದಾಗಿ ಆಡ್ ಮಾಡಿದ್ದಾರೆ, ಅದು 60 ವೇಕೆನ್ಸೀಸ್ ಇದೆ. ಸೊ ನೀವು ಒಂದೇ ಸಲ ಪೇ ಮಾಡ್ಬೇಕು ಫೀಸ್ ಅಂತಿಲ್ಲ ಗೈಸ್, ಇದಕ್ಕೆ ವರ್ಷದಲ್ಲಿ 2 ಇನ್ಸ್ಟಾಲ್ಮೆಂಟ್ ಅಲ್ಲಿ ಪೇ ಮಾಡ್ಬೋದು. ಓಕೆ, ಫಸ್ಟ್ ಇನ್ಸ್ಟಾಲ್ಮೆಂಟ್ 19,250 ಅಂಡ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ 19,250. ಏನೇ ಅಮೌಂಟ್ ಇರುತ್ತೆ ಅದನ್ನೇ 2 ಭಾಗದಲ್ಲಿ ಮಾಡ್ಕೊಂಡು 2 ಇನ್ಸ್ಟಾಲ್ಮೆಂಟ್ ಅಲ್ಲಿ ಪೇ ಮಾಡ್ಬೋದು, ತೊಂದರೆ ಇಲ್ಲ. ಅದೇ ತರ ಮೈಸೂರು ನೋಡಿ, ಮೈಸೂರಲ್ಲಿ ಏನೇನು ಇದಾವೆ ಇವು ನೋಡ್ಕೊಳ್ಳಿ. ಬ್ರಾಂಚಸ್ ಯಾವ್ದಾವ್ದಿದೆ, 3 ಬ್ರಾಂಚ್ ಇದೆ, ಡಿಪ್ಲೊಮಾ ಇನ್ ಟೂಲ್ ರೂಮ್ ಡೈ ಮೇಕಿಂಗ್ ಮತ್ತು ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಹಾಗೂ EC. ಓಕೆ, 60 ಇಂಟೇಕು, 30, 75. ಸೊ ಇದರಲ್ಲೂ ಸಹ ಫೀಸ್ ಅಷ್ಟೇ ಇದೆ. ಹಾಸನಲ್ಲಿ ನೋಡಿ EC ಇದೆ, ಟೂಲ್ ರೂಮ್ ಡೈ ಮೇಕಿಂಗು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್ ಇದೆ, 60. ಸೊ ಇಲ್ಲಿ ಫೀಸ್ ಸ್ವಲ್ಪ ಕಡಿಮೆ ಇದೆ. ಸೊ ಸಿಟಿಗೆ ತಕ್ಕಂಗೆ ಅವರು ಫೀಸ್ನ ಇಟ್ಟಿದ್ದಾರೆ, 13,750, 13,750. ಗೈಸ್, ನೀವು ಈಗ ಡಿಪ್ಲೊಮಾ ಫಸ್ಟ್ ಇಯರ್ ಬೇರೆ ಕಡೆ ಓದಿದ್ರು ಸಹ ನಿಮಗೆ ಏನೊಂದು 15,000 ಆಗ್ಬೋದು ವರ್ಷಕ್ಕೆ. ಸೊ ನೀವು GTTC ಓದೋದ್ರಿಂದನೂ ತುಂಬಾ ಅಡ್ವಾಂಟೇಜ್ ಇದೆ. ಯಾಕೆ ಅಂತಂದ್ರೆ ಅಲ್ಲಿ ಡಿಪ್ಲೊಮಾನಲ್ಲಿ ನಿಮಗೆ ಇನ್ ಕೇಸ್ ಸಿಕ್ಕಿಲ್ಲ ಅಂತಂದ್ರೆ GTTC ಅಲ್ಲ ನಾರ್ಮಲ್ ಡಿಪ್ಲೊಮಾ ಕೋರ್ಸ್ ಸಿಕ್ಕಿಲ್ಲ ಅಂತಂದಲ್ಲಿ ನೀವು GTTCಗೂ ಸಹ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಕೊಳ್ಳಿ. ದಟ್ ಈಸ್ ಮೈ ಸಜೆಷನ್. ಇನ್ ಕೇಸ್ ಅಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ಇಲ್ಲಿಗೆ ಹೋಗ್ಬೋದು ನೀವು. ಓಕೆ, ಅಲ್ಲಿ ಸಿಕ್ಕಿಲ್ಲ ಅಂದಾಗ ಇಲ್ಲಿ ಹೋಗಿ ಜಾಯ್ನ್ ಆಗ್ಬೋದು ಗೈಸ್. ಓಕೆ, ಅದೊಂದು ಅಡ್ವಾಂಟೇಜ್ ಇದೆ. ಇಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ಅಲ್ಲೇ ಆದ್ರೂ ಸಿಗುತ್ತೆ. ಓಕೆ, ಎರಡಕ್ಕೂ ಅಪ್ಲೈ ಮಾಡ್ಕೊಳ್ಳಿ, ಸೊ ದಟ್ ಇಟ್ ವಿಲ್ ಬಿ ಲಾಟ್ ಆಫ್ ಅಡ್ವಾಂಟೇಜಸ್ ಫಾರ್ ಆಲ್ ಆಫ್ ದ SSLC ಸ್ಟೂಡೆಂಟ್ಸ್. ಓಕೆ, ಹಾಗೂ ಮಂಗಳೂರಲ್ಲಿ ನೋಡಿ, ಮಂಗಳೂರು ಅಂತಂದ್ರೆ ಮಂಗಳೂರಲ್ಲಿ ಟೂಲ್ ರೂಮ್ ಡೈ ಮೇಕಿಂಗ್ ಇದೆ, ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ, AI and ML ಇದೆ. ಓಕೆ, ಇಲ್ಲಿ ನೋಡಿ ಈಗ EC EEE ಎಲ್ಲ ಕಡೆನೂ ಆ್ಯಡ್ ಮಾಡಿದರೆ, EC EEE ಮೆಕಾಟ್ರಾನಿಕ್ಸು ಇವು 3 ಆ್ಯಡ್ ಮಾಡಿದರೆ, ಇವು 3ಕ್ಕೆ ನಿಮಗೆ ಗೌರ್ಮೆಂಟ್ ನೌಕರಿ ಜಾಸ್ತಿ ಇರುತ್ತೆ ಗೈಸ್. ಗೌರ್ಮೆಂಟ್ ನೌಕರಿ ಜಾಸ್ತಿ ಇರುತ್ತೆ. EEE ಆಗಿರ್ಬೋದು, EC ಆಗಿರ್ಬೋದು, ಮೆಕಾಟ್ರಾನಿಕ್ಸ್ ಆಗಿರ್ಬೋದು, ಹಾಗೂ ಟೂಲ್ ರೂಮ್ ಡೈ ಮೇಕಿಂಗ್ ಹಾಗೂ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಅವ್ರಿಗೆ ಗೌರ್ಮೆಂಟ್ ಜಾಬ್ ಜಾಸ್ತಿ ಇರುತ್ತೆ. ಸೊ ಪ್ರಿಫರ್ ಐದರ್ ಡಿಪ್ಲೊಮಾ ಆರ್ GTTC. ಸೊ ಎರಡಕ್ಕೂ ಅಪ್ಲೈ ಮಾಡ್ಕೊಂಡಿರಿ, ಎಲ್ಲಿ ನಿಮಗೆ ಅನುಕೂಲ ಆಗುತ್ತೆ ಅಲ್ಲಿ ಜಾಯ್ನ್ ಆಗಿ ಗೈಸ್. ಓಕೆ, ಅದೇ ತರ ಬೆಳಗಾಮಲ್ಲಿ ಇದೆ, ದಾಂಡೇಲಿನಲ್ಲಿ ಇದೆ ನೋಡಿ, ಅವರಲ್ಲಿ ಫ್ರೀ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ, ಇದನ್ನೊಂದ್ಸಲ ನೋಡ್ಕೊಳ್ಳಿ ಟೇಬಲ್. ಓಕೆ, ಹಾಸ್ಪಿಟಲ್ ಅಂತಂದ್ರೆ EEEನೂ ಇದೆ, ಮೆಕಾಟ್ರಾನಿಕ್ಸ್ ಇದೆ, ಈಗ ಹೊಸದಾಗಿ ಆ್ಯಡ್ ಮಾಡಿದ್ದಾರೆ, ಹಾಗೂ DTDM ಇದೆ. ಸೊ ಇಮಿಡಿಯೇಟ್ ಆಗಿ ಅಪ್ಲೈ ಮಾಡ್ಕೊಳ್ಳಿ ಗೈಸ್ ಇದನ್ನ. ಓಕೆ, ಡಿಲೇ ಮಾಡ್ಕೋಬೇಡಿ, ಯಾಕಂದ್ರೆ ಟೈಮ್ ಕೂಡ ಜಾಸ್ತಿ ಇಲ್ಲ. ಇವಾಗ ಆಲ್ರೆಡಿ 15 ತಾರೀಕು. ಸೊ ಇನ್ನು ಎಷ್ಟು ದಿನ ಇದೆ ಅಂತ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಇದೆಲ್ಲ ವೇಕೆನ್ಸಿ ಟೇಬಲ್. ಸೊ ವೇಕೆನ್ಸಿ ಟೇಬಲ್ನ ಒಂದ್ಸಲ ನೋಡ್ಕೊಳ್ಳಿ.
ನಿಮ್ಮ ಜಿಲ್ಲೆನಲ್ಲಿ ಎಷ್ಟೆಷ್ಟು ನಿಮ್ಮ ಅಲ್ಲಿ ಕಾಲೇಜು ಸಹ ಇರುತ್ತೆ, ಬೇಕಂದ್ರೆ ಕಾಲೇಜಿಗೂ ಸಹ ನೀವು ಹೋಗಿ ಭೇಟಿ ಕೊಟ್ಬಿಟ್ಟು ನೋಡ್ಕೊಂಡ್ ಬರ್ಬೋದು ಹೇಗಿದೆ ಕಾಲೇಜು, ಕಾಲೇಜಲ್ಲಿ ಮಷಿನರೀಸ್ ಎಲ್ಲ ಹೇಗಿಟ್ಟಿದ್ದಾರೆ ಏನಂತ. ಅಡ್ವಾನ್ಸ್ ಮಷಿನರೀಸ್ ಇರುತ್ತೆ ಗೈಸ್, ಅದು ಮಾತ್ರ ನಾನು ಗ್ಯಾರಂಟಿ ಕೊಡ್ತೀನಿ. ತುಂಬಾ ಒಳ್ಳೆ ಮಷಿನರೀಸ್ ಇರುತ್ತೆ, ಫ್ಯಾಕಲ್ಟಿನೂ ತುಂಬಾ ಚೆನ್ನಾಗಿರ್ತಾರೆ. ಓಕೆ, GTTC ಒನ್ ಆಫ್ ದಿ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ ಫಾರ್ ಆಲ್ ದ ಪ್ರಾಕ್ಟಿಕಲ್ ಹೋಲ್ಡರ್ಸ್ ಅಂಡ್ ನಾಲೆಡ್ಜಬಲ್ ಪೀಪಲ್ಗೆ. ಆಲ್ಮೋಸ್ಟ್ ಇಲ್ಲಿಂದಾನೇ ಬರ್ತಾರೆ, ಹಾಗೂ ಡಿಪ್ಲೊಮಾನಿಂದನೂ ಇರ್ತಾರೆ, ಇಲ್ಲ ಅಂತಿಲ್ಲ. ಬಟ್ ಏನಂತಂದ್ರೆ ಇಲ್ಲಿ ಪ್ರಾಕ್ಟಿಕಲ್ ಜಾಸ್ತಿ ಇರೋದ್ರಿಂದ ತುಂಬಾ ಬೇಗನೆ ಎಲ್ಲ ತಿಳ್ಕೊತಾರೆ ಅಂತ ಹೇಳ್ತಾ ಇದ್ದೀನಿ. ಓಕೆ, ಇವು ನೋಡಿ, ಇವು ಫುಲ್ ಫಾರ್ಮ್ಸ್ ಏನಂತ ಹೇಳ್ಕೊಟ್ಟಿದ್ದಾರೆ. DTDM ಅಂದೇನು, DA ಮೆಕಾಟ್ರಾನಿಕ್ಸ್, ಓಕೆ, AR ಅಂತಂದ್ರೆ ಆಟೋಮೇಷನ್ ಅಂಡ್ ರೋಬೋಟಿಕ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗು, ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್, ಈ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್ ಹಾಗೂ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್, ಇವು ಈಗ ರೀಸೆಂಟ್ ಆಗಿ ಆಡ್ ಆಗಿದಾವೆ ಗೈಸ್. ತುಂಬಾ ಕಾಲೇಜಸ್ ಎಲ್ಲಿ ಬೋಲ್ಡ್ ಅಲ್ಲಿ ಕೊಟ್ಟಿದ್ದಾರೆ, ಅವು ರೀಸೆಂಟ್ ಆಗಿ ಆಡ್ ಆಗಿರೋವು ಈ ವರ್ಷದಲ್ಲಿ. ನೋಡಿ, ಫೀಸ್ ಬಗ್ಗೆ ಬಂದೆ, ಆ ಟೋಟಲ್ ಮೇಲೆ ಏನ್ ಫೀಸ್ ಕೊಟ್ಟಿದಾರಲ್ಲ ಆ ಫೀಸ್ ಈ ತರ ಇರುತ್ತೆ. ಡಿವಿಷನ್ ಅಡ್ಮಿಷನ್ ಫೀ 500 ರೂಪಾಯಿ ಪ್ರತಿ ವರ್ಷ ಕಟ್ಟಬೇಕಾಗುತ್ತೆ. ಲೇಟ್ ಫೀ, ಲೇಟ್ ಆಗಿ ಏನಾರು ಅಡ್ಮಿಷನ್ ಮಾಡಿದ್ರೆ 100 ರೂಪಾಯಿ ಪ್ರತಿ ವಾರದಂತೆ ಚಾರ್ಜ್ ಮಾಡ್ತಾರೆ, ಮ್ಯಾಕ್ಸಿಮಮ್ 600 ರೂಪಾಯಿ ಪರ್ ಸೆಮಿಸ್ಟರು. ಸೆಕ್ಯೂರಿಟಿ ಡೆಪಾಸಿಟ್ 4000 ರೂಪಾಯಿ ಏನು ಕಟ್ಟಿರ್ತಾರೆ ಅದು ನಿಮ್ಗೆ ರಿಫಂಡ್ ಮಾಡ್ತಾರೆ ಒನ್ಸ್ ನೀವು ಇನ್ಸ್ಟಿಟ್ಯೂಷನ್ ಅಲ್ಲಿ ಕಂಪ್ಲೀಟ್ ಆದ ನಂತರ. ಮೈಂಟೆನೆನ್ಸ್ ಚಾರ್ಜಸ್ ಅಂತ 3000 ರೂಪಾಯಿ ತೊಗೊಂತಾರೆ. ಹಾಗೂ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂಡ್ ಸಾಫ್ಟ್ ಸ್ಕಿಲ್ಸ್ ಅಂತ ಹೇಳ್ಬಿಟ್ಟು SSLCಗೆ ಅಲ್ಲ, ಕಮ್ಯುನಿಕೇಶನ್ ಸ್ಕಿಲ್ಸ್ ಸಾಫ್ಟ್ ಸ್ಕಿಲ್ಸ್ ಇದು ಏನಕ್ಕೆ ಅಂತಂದ್ರೆ ಕೆರಿಯರ್ ಗೈಡೆನ್ಸ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಟು ಬಿ ಅಟ್ ದ ಟೈಮ್ ಆಫ್ ಅಡ್ಮಿಷನ್ ಅಲ್ಲಿ ನೀವು ಒಂದ್ಸಲ ಪೇ ಮಾಡ್ತಿರೋದು ಒನ್ ಟೈಮ್ ಅಷ್ಟೇ. ಸೊ ಯಾಕಂದ್ರೆ ಪದೇ ಪದೇ ಅಲ್ಲ, ಇದು ಕೆರಿಯರ್ ಗೈಡೆನ್ಸ್ ಅಂತ ಹೇಳ್ಬಿಟ್ಟು ನಿಮಗೆ ಇವಾಗ ಇಂಡಸ್ಟ್ರೀಸ್ಗೆ ಜಾಯ್ನ್ ಆಗಬೇಕು, ಆಗ ಸ್ಕಿಲ್ಸ್ ಬೇಕಾಗುತ್ತಲ್ಲ, ಕಮ್ಯುನಿಕೇಶನ್ ಮಾತಾಡೋ ಶೈಲಿ ಬೇಕಾಗುತ್ತೆ. ಹಾಗೂ ಸಾಫ್ಟ್ ಸ್ಕಿಲ್ಸ್ ಅಂದೇನು, ಸಾಫ್ಟ್ ಸ್ಕಿಲ್ಸ್ ಅಂದ್ರೆ ಒಂದು ಮ್ಯಾನೇಜಿಂಗ್ ಸ್ಕಿಲ್ಸ್. ಸೊ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಲ್ಲದೆ ನಿಮಗೆ ಮ್ಯಾನೇಜಿಂಗ್ ಸ್ಕಿಲ್ಸ್ ಸಹ ಗೊತ್ತಿರಬೇಕು. ಸಾಫ್ಟ್ ಸ್ಕಿಲ್ಸ್ ಲೈಕ್ ಡಾಕ್ಯುಮೆಂಟೇಶನ್ ಮೈಂಟೈನ್ ಮಾಡೋದಿರ್ಬೋದು, ಸೊ ಹೇಗೆ ನಾವು ಎಡಿಟ್ ಮಾಡ್ಕೋಬೇಕು, ಹೇಗೆ ನಮ್ಮ ರೆಸ್ಯೂಮ್ನ ರೆಡಿ ಮಾಡ್ಕೋಬೇಕು, ಹೇಗೆ ನಮ್ಮ ಡಾಕ್ಯುಮೆಂಟೇಶನ್ ಇಟ್ಕೋಬೇಕು, ಸೊ ಏನಾರು ಎಡಿಟ್ ಮಾಡ್ಬೇಕಂದ್ರೆ ಯಾವ ಟೂಲ್ಸ್ನ ಯೂಸ್ ಮಾಡಬೇಕು, ಅದನ್ನೆಲ್ಲ ನಾವು ಸಾಫ್ಟ್ ಸ್ಕಿಲ್ಸ್ ಕರಿತೀವಿ. ಒಂಥರ ಸಾಫ್ಟ್ವೇರ್ ಸ್ಕಿಲ್ಸ್ ಇದ್ದಂಗೆ. ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂದ್ರೆ ಮಾತಾಡುವ ಶೈಲಿ. ಸೊ ಇದ್ರ ಬಗ್ಗೆನೂ ಸಹ ಅವ್ರು ಕೋಚಿಂಗ್ ಕೊಡ್ತಾರೆ, ಅದು ಒನ್ ಟೈಮ್ ಇರುತ್ತೆ. ಸೊ ಒನ್ ಟೈಮ್ ಫೀ ಮಾಡಿದ್ರೆ ಸಾಕು. ಇದನ್ನ ಆಕ್ಚುಲಿ ಇಂಜಿನಿಯರಿಂಗ್ ಅಲ್ಲಿ ಹೇಳ್ಕೊಡ್ತಾರೆ, ಯೂಶಲಿ ಡಿಪ್ಲೊಮಾನಲ್ಲಿ ಅಂತೂ ನಾನಂತೂ ನೋಡಿಲ್ಲ ಈ ತರ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂಡ್ ಸಾಫ್ಟ್ ಸ್ಕಿಲ್ಸ್ ಅಂತ ಇರೋದು. ಬಟ್ ಅಲ್ಲಿ ಕಮ್ಯುನಿಕೇಶನ್ ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ, ಅದರಲ್ಲೇ ಹುಡುಗರು ಓದ್ಕೊಂತಾರೆ. ಬಟ್ ಇಲ್ಲಿ ಸಪರೇಟ್ ಆಗಿನ ಆ ಸ್ಕಿಲ್ನ ಕೊಡ್ತಾ ಇದ್ದಾರೆ. ಡಿಸ್ಕಂಟಿನ್ಯೂಯೇಷನ್ ಮಾಡಿದ್ರೆ ಸ್ಟೂಡೆಂಟು ಆ ಕೋರ್ಸ್ ಫೀನ ಪೇ ಮಾಡಲೇಬೇಕಾಗುತ್ತೆ. ಡಿಸ್ಕಂಟಿನ್ಯೂ ಮಾಡಕ್ಕೆ ಹೋಗಬೇಡಿ ಒಂದ್ಸಲ ಜಾಯ್ನ್ ಆದರೆ. ಈಗ ಎಕ್ಸಾಮಿನೇಷನ್ ಬಂದಾಗ ಎಕ್ಸಾಮಿನೇಷನ್ ಫೀ ನೋಡಿ 1700 ರೂಪಾಯಿ ಇರುತ್ತೆ, ಪ್ರತಿ ಸೆಮಿಸ್ಟರ್ಗೆ ಕಟ್ಟಬೇಕಾಗುತ್ತೆ ಎಲ್ಲ ರೆಗ್ಯುಲರ್ ಸ್ಟೂಡೆಂಟ್ಸು. ಫೇಲ್ ಆದರೆ 300 ರೂಪಾಯಿ ಒಂದು ಸಬ್ಜೆಕ್ಟ್ ಕಟ್ಟಬೇಕು, ಮತ್ತೆ ಎಕ್ಸಾಮ್ ಬರೆಯೋದಕ್ಕೆ. ಟೋಟಲ್ ಫೀ ಆಫ್ ಆನ್ಸರ್ ಸ್ಕ್ರಿಪ್ಟ್. ಸೊ ನೀವು ಎಕ್ಸಾಮ್ ಬರ್ದಿರ್ತೀರಾ, ಟೋಟಲ್ ಅಲ್ಲಿ ಕಡಿಮೆ ಬಂದಿರುತ್ತೆ ಅಂತ ಅನ್ಕೊಂಡಿರ್ತೀರಾ. ಸೊ ನಾನು ಟೋಟಲ್ ವ್ಯಾಲ್ಯೂಯೇಷನ್ ಮತ್ತೆ ಇನ್ನೊಂದ್ಸಲ ಚೆಕ್ ಮಾಡಿಸ್ಬೇಕು ಅಂತ ಅಲ್ಲಿ ಒಂದು ಸಬ್ಜೆಕ್ಟ್ 200 ರೂಪಾಯಿ ಪೇ ಮಾಡಬೇಕಾಗುತ್ತೆ, ಅದು ಸೆಮಿಸ್ಟರ್ ರಿಸಲ್ಟ್ಸ್ ಬಂದಾಗ. ಹಾಗೂ ನೀವು ಏನಾದ್ರು ಆನ್ಸರ್ ಸ್ಕ್ರಿಪ್ಟ್ ನೀವು ಬರ್ದಿರೋ ಆನ್ಸರ್ ಸ್ಕ್ರಿಪ್ಟ್ನ ನೀವು ನೋಡ್ಕೋಬೇಕು ಅಂತಂದಲ್ಲಿ 300 ರೂಪಾಯಿ ಒಂದು ಸಬ್ಜೆಕ್ಟ್ ಥಿಯರಿ ಸಬ್ಜೆಕ್ಟ್ ಕೊಡಬೇಕು. ಅದೇ ಡ್ರಾಯಿಂಗು ಅಥವಾ ಡಿಸೈನ್ ಇದ್ರೆ ಅದು 400 ರೂಪಾಯಿ ಕೊಡಬೇಕಾಗುತ್ತೆ. ಹಾಗೂ ಆನ್ಸರ್ ಸ್ಕ್ರಿಪ್ಟ್ ರಿವ್ಯಾಲ್ಯೂಯೇಷನ್ ಫೀ ನೋಡಿ, ಆನ್ಸರ್ ಸ್ಕ್ರಿಪ್ಟ್ ನೀವು ನೋಡಿರ್ತೀರಾ, ಅದನ್ನ ಮತ್ತೆ ರಿವ್ಯಾಲ್ಯೂಯೇಷನ್ ಮಾಡಿಸ್ಬೇಕು ಅಂತಂದ್ರೆ 1200 ರೂಪಾಯಿ ಒಂದು ಸಬ್ಜೆಕ್ಟ್ ಕೊಡಬೇಕಾಗುತ್ತೆ ಗೈಸ್. ಸೊ ಕಂಪಲ್ಸರಿ 1 ಇಯರ್ ಇನ್ ಪ್ಲಾಂಟ್ ಟ್ರೈನಿಂಗ್. ನೋಡಿ, ಒಂದು ಪ್ಲಾಂಟ್ ಅಲ್ಲಿ ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಈ ಟ್ರೈನಿಂಗ್ ಕೊಟ್ಟ ನಂತರ ಆಲ್ಮೋಸ್ಟ್ ಜಾಬ್ ಅಪರ್ಚುನಿಟಿ ಇರುತ್ತೆ ಗೈಸ್. ಕಂಪಲ್ಸರಿ ಜಾಬ್ ಅಪರ್ಚುನಿಟಿ ಇದ್ದೇ ಇರುತ್ತೆ, ಅವರೇ ಮಾಡ್ಕೊಡ್ತಾರೆ ನಿಮಗೆ, ಅದ್ರದ್ದೇನು ತೊಂದರೆ ಇಲ್ಲ. ನೋಡಿ, ಟೋಟಲ್ 3+1 ಇಯರ್ಸ್ ಸ್ಪೆಷಲೈಸೇಷನ್ ಅಂತ ಕೊಟ್ಟಿದ್ದಾರೆ. 3 ಇಯರ್ಸ್ ಟ್ರೈನಿಂಗ್ ಅಟ್ GTTC ಇರುತ್ತೆ ಅಂಡ್ 1 ಇಯರ್ ಮ್ಯಾಂಡೇಟರಿ ಇನ್ ಪ್ಲಾಂಟ್ ಟ್ರೈನಿಂಗ್ ಇರುತ್ತೆ. ಓಕೆ, ಎಲ್ಲ ತರ ಸ್ಕಿಲ್ಸ್ನ ಕಲಿತೀರಾ, ಅದ್ರ ಬಗ್ಗೆ ನಾನು ಹೇಳೋದು ಬೇಕಾಗಿಲ್ಲ ಜಾಸ್ತಿ. ಇನ್ನೊಂದೇನಂದ್ರೆ ನಿಮ್ಗೆ ಮಂತ್ಲಿ ಸ್ಟೈಫಂಡ್ ಪೇ ಮಾಡ್ತಾರೆ ಗೈಸ್. ಮಂತ್ಲಿ ಸ್ಟೈಫಂಡ್ ಇರುತ್ತೆ ಡ್ಯೂರಿಂಗ್ ದ ಟ್ರೈನಿಂಗ್ ಪೀರಿಯಡ್. ಟ್ರೈನೀಸ್ ಆರ್ ಪೇಡ್ ಮಂತ್ಲಿ ಸ್ಟೈಫಂಡ್, ಓಕೆ, ಡ್ಯೂರಿಂಗ್ ಟ್ರೈನಿಂಗ್ ಪೀರಿಯಡ್. ಓಕೆ, ಅಂದ್ರೆ ಇನ್ಪ್ಲಾಂಟ್ ಟ್ರೈನಿಂಗ್ ಏನು ಹೋಗ್ತಿರಲ್ಲ, ಆ ಒಂದು ವರ್ಷ ಅವಧಿನಲ್ಲಿ ಕೊಡ್ತಾರೆ ನಿಮ್ಗೆ ಮಂತ್ಲಿ ಸ್ಟೈಫಂಡ್. ಈಗ ಜಾಯ್ನ್ ಆಗಿದ್ದ ಕೊಡಲ್ಲ, ಅದೊಂದು ತಿಳ್ಕೊಳ್ಳಿ. ಸೊ ಅದನ್ನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೆ. ವಿತ್ ಮೆನಿ ಸ್ಟೂಡೆಂಟ್ಸ್ ಕಂಟಿನ್ಯೂಯಿಂಗ್ ಆಸ್ ಪರ್ಮನೆಂಟ್ ಎಂಪ್ಲಾಯ್ಸ್. ಮೆನಿ ಸ್ಟೂಡೆಂಟ್ಸ್ ಏನಂತ ಪರ್ಮನೆಂಟ್ ಎಂಪ್ಲಾಯ್ಸ್ ಆಗಿ ಕೂಡ ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಅಂಡ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಕಂಪನೀಸ್ ಅಲ್ಲೂ ಸಹ ಜಾಬ್ ಅಪರ್ಚುನಿಟಿ ಅಥವಾ ಎಂಪ್ಲಾಯ್ಮೆಂಟ್ ಇರುತ್ತೆ. ಓಕೆ, ಈಗ ಇದಕ್ಕೆ ನೀವು ಅಪ್ಲೈ ಮಾಡ್ಬೇಕಂದ್ರೆ ಹೇಗೆ? ಏನಿಲ್ಲ ಗೈಸ್, ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಓಕೆ, ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿಂದಾನೇ ನೀವು ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಏನೆಲ್ಲ ಡಾಕ್ಯುಮೆಂಟ್ಸ್ ನೀವು ಇಟ್ಕೋಬೇಕು, ಓಕೆ, ಅದ್ರ ಬಗ್ಗೆ ನಾನು ಹೇಳ್ತೀನಿ. ಈ ಡಾಕ್ಯುಮೆಂಟ್ಸ್ ಎಲ್ಲಾನು ನಿಮ್ಮ ಹತ್ರ ಸಾಫ್ಟ್ ಕಾಪಿ ಮಾಡಿ ಇಟ್ಕೋಬೇಕು. ಏನು? SSLC ಮಾರ್ಕ್ಸ್ ಕಾರ್ಡ್, ಒಂದು ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ಇಲ್ಲ ಅಥವಾ ಕ್ಯಾಸ್ಟ್ ಇನ್ಕಮ್ ಎರಡು ಒಂದೇದರಲ್ಲಿ ಇದ್ರೂ ಫೈನ್, ತೊಂದರೆ ಇಲ್ಲ. ಸ್ಟಡಿ ಸರ್ಟಿಫಿಕೇಟ್ ಫಾರ್ 5 ಇಯರ್ಸ್ ಸ್ಟಡಿಡ್ ಇನ್ ಕರ್ನಾಟಕ ಟು ಬಿ ಅಟೆಸ್ಟೆಡ್ ಬೈ BO. ನೋಡಿ, ಬೋರ್ಡ್ ಆಫ್ ಎಜುಕೇಶನ್ ಆಫೀಸರ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ನಿಮ್ಮ ಜಿಲ್ಲೆನಲ್ಲಿ ಎಲ್ಲಿರ್ತಾರೋ ಅಲ್ಲಿ ಹೋಗಿ 5 ವರ್ಷದ ಸ್ಟಡಿ ಸರ್ಟಿಫಿಕೇಟು ಕರ್ನಾಟಕದಲ್ಲಿ ಓದಿರೋ ಥರ ಪ್ರೂಫ್ ಇರಬೇಕು. ಅಂಡ್ ರೂರಲ್ ಸ್ಟಡಿ ಸರ್ಟಿಫಿಕೇಟ್ ಆದರೆ 10 ವರ್ಷ ಓದಿರ್ಬೇಕು ಗೈಸ್. ಓಕೆ, ರೂರಲ್ ಸೀಟ್ನ ನೀವು ಕ್ಲೈಮ್ ಮಾಡಬೇಕು ಅಂತಾನೆ ಮಿನಿಮಮ್ 10 ಇಯರ್ಸ್ ಓದಿರಬೇಕು ಟು ಬಿ ಅಟೆಸ್ಟೆಡ್ ಬೈ BO, ಅದನ್ನು ಸಹ. ಹಾಗೂ ಒರಿಜಿನಲ್ TC ಇರಬೇಕು, ಅದನ್ನು ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಹಾಗೂ ಕ್ಯಾರೆಕ್ಟರ್ ಸರ್ಟಿಫಿಕೇಟು ನಿಮ್ಮ SSLC ಸ್ಕೂಲ್ಸಲ್ಲಿ ಕೊಡ್ತಾರೆ, ಅದನ್ನು ತೊಗೊಂಬನ್ನಿ.
ಅಂಡ್ ಫೋಟೋ ಕಾಪಿ ಆಫ್ ಆಧಾರ್ ಕಾರ್ಡ್ ಇರಬೇಕು. ಕಲ್ಯಾಣ ಕರ್ನಾಟಕ ರೀಜನ್ ಇದು ಆರ್ ಡಿ ನಂಬರ್ ಇರುವಂತಹ ಸರ್ಟಿಫಿಕೇಟ್ ಆಗಿರಬೇಕು. ಇದಾಗಿರ್ಬೋದು ಕ್ಯಾಸ್ಟ್ ಇನ್ಕಮ್ ಆಗಿ ಆರ್ ಡಿ ನಂಬರ್ ಇರುತ್ತೆ, ಆರ್ ಡಿ ನಂಬರ್ ಬಂದಿರಬೇಕು. ಕಲ್ಯಾಣ ಕರ್ನಾಟಕ ಅಂದರೆ ಹೆಚ್ ಕೆ ಸರ್ಟಿಫಿಕೇಟ್, ಹೈದರಾಬಾದ್ ಕರ್ನಾಟಕ 371J ಅಂತ ಕರೀತಾರಲ್ಲ, 371J ಸರ್ಟಿಫಿಕೇಟ್ ಇರಬೇಕು. ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಸು ಹಾಗೂ ಸ್ಟ್ಯಾಂಪ್ ಸೈಜ್ ಫೋಟೋಸು 4 ಇರಬೇಕು. ಇಷ್ಟೆಲ್ಲ ನೀವು ರೆಡಿ ಮಾಡಿ ಇಟ್ಕೊಂಡ್ರಿ. ಎಲ್ಲ ಎಷ್ಟು 2 ಸೆಟ್ ಅಂತ ಹೇಳಿದಾನೆ. 2 ಸೆಟ್ ಆಫ್ ಫೋಟೋ ಕಾಪೀಸ್ ಅಂದರೆ 2 ಸೆಟ್ ಜಿರಾಕ್ಸ್ ಇರಬೇಕು, ಹಾಗೂ 1 ಸೆಟ್ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಟ್ಕೊಂಡಿರ್ಬೇಕು ಅಟ್ ದ ಟೈಮ್ ಆಫ್ ಯಾವುದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮಲ್ಲಿ. ಬಟ್ ಈಗ ನೀವೆಲ್ಲ ಇವನ್ನ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಈಗ ನಿಮಗೆ ಅಪ್ಲೈ ಮಾಡೋದಕ್ಕೆ ಏನು ಬೇಕು ಅಂತಂದರೆ ಇಲ್ಲಿ ನೋಡ್ಕೊಟ್ಟಿದ್ದಾನೆ. ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ನೀವು KA ವೆಬ್ಸೈಟ್ ಮುಖಾಂತರ ಅಪ್ಲೈ ಮಾಡೋಕೆ SSLC ಮಾರ್ಕ್ಸ್ ಕಾರ್ಡು ಹಾಗೂ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಇದ್ರೆ ಸಾಕು ಈಗ ಸದ್ಯಕ್ಕೆ. ಓಕೆ, ಹಾಗೂ ಇನ್ನೇನಿರ್ಬೇಕು ನೋಡೋಣ. ನಿಮಗೆ SMS ಕಳ್ಸೋದು ಮೊಬೈಲ್ ನಂಬರ್ ಸ್ಟ್ಯಾಂಡರ್ಡ್ ಇರಲಿ, ಒಂದೇ ನಂಬರ್ ಇಟ್ಕೊಂಡಿರಿ. ಇಮೇಲ್ ಕೂಡ ಇಟ್ಕೊಂಡಿರಿ. ಅದಕ್ಕೆ ಅವ್ರು ಕಮ್ಯುನಿಕೇಶನ್ ಮಾಡ್ತಾರೆ ಗೈಸ್. ನೀವು ಅವ್ರು ರಾಂಗ್ ಕೊಟ್ಟಿದ್ದಾರೆ ಅಂತಂದರೆ ನಿಮ್ಗೆ ಯಾವುದೇ ವಿಚಾರದಲ್ಲಿ ಗೊತ್ತಾಗಲ್ಲ. ಕ್ಯಾಂಡಿಡೇಟ್ಸ್ ಕ್ಲೈಮಿಂಗ್ ಸೀಟ್ ಅಂಡರ್ ರೂರಲ್ ಕೋಟಾ ಹ್ಯಾವ್ ಟು ಸಬ್ಮಿಟ್ ರೂರಲ್ ಸ್ಟಡಿ ಸರ್ಟಿಫಿಕೇಟ್ ಫಾರ್ 10 years. ಇದನ್ನು ಕೊಟ್ಟಿದ್ದಾರೆ ನೋಡಿ. ರೂರಲ್ ಕೋಟಾನಲ್ಲಿ ಕ್ಲೈಮ್ ಮಾಡಂಗಿದ್ರೆ ರೂರಲ್ ಸರ್ಟಿಫಿಕೇಟ್ ಕೊಡಲೇಬೇಕಾಗುತ್ತೆ ಫ್ರಮ್ ಅಟೆಸ್ಟೆಡ್ ಫ್ರಮ್ BO. ಅದೇ ಥರ ನೀವು ಕಲ್ಯಾಣ ಕರ್ನಾಟಕ ಕೋಟಾ ಸಬ್ಮಿಟ್ ಮಾಡಂಗಿದ್ರೆ ಅದನ್ನು ಸಹ ನೀವು ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಇವಾಗ ಆನ್ಲೈನ್ ಅಪ್ಲಿಕೇಶನಲ್ಲಿ. ಹಾಗೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು bring original documents with all 2 sets of copies as mentioned below. ಅದು ನಾವೇನು ಇವಾಗ ನೋಡಿದೀವಲ್ಲ, ಆ ಎಲ್ಲ ಸೆಟ್ ಆಫ್ ಕಾಪೀಸ್ ನೀವು 2 ಸೆಟ್ ಆಫ್ ಕಾಪೀಸ್ ಅಟ್ ದ ಟೈಮ್ ಆಫ್ ಡಾಕ್ಯುಮೆಂಟ್ ವೆರಿಫಿಕೇಶನ್, ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಕ್ಕೆ ಹೋದಾಗ ಸೀಟ್ ಎಲ್ಲ ಅಲಾಟ್ ಆಗಿದೆ, ಆಗ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋದಾಗ ಆ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡು ಹೋಗಬೇಕಾಗುತ್ತೆ. ಅದೇ ಥರ ಸೆಲೆಕ್ಷನ್ ಆಫ್ GTTC ಸೆಂಟರ್ ಮತ್ತು ಕೋರ್ಸ್, ಯಾವ ಕೋರ್ಸ್ ಬೇಕು ಅನ್ನೋದು ಸಹ ನೀವು ಆನ್ಲೈನಲ್ಲೇ ಕೊಡಬೇಕಾಗುತ್ತೆ. ಇನ್ ಆನ್ಲೈನ್ ಆಫ್ಟರ್ ಡಾಕ್ಯುಮೆಂಟ್ ವೆರಿಫಿಕೇಶನ್, ಈಗಲ್ಲ. ಸೆಲೆಕ್ಷನ್ ಆಫ್ GTTC ಸೆಂಟರ್ ಹಾಗೂ ಕೋರ್ಸ್ ವಿಲ್ ಬಿ ಎನೇಬಲ್ಡ್ ಇನ್ ಆನ್ಲೈನ್ ಓನ್ಲಿ ಆಫ್ಟರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ. ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ರಿಪೋರ್ಟ್ ಟು ದ ಅಲಾಟೆಡ್ ಸೆಂಟರ್ ಅಂಡ್ ಹ್ಯಾವ್ ಟು ಪೇ ದ ಪ್ರಿಸ್ಕ್ರೈಬ್ಡ್ ಫೀ ಅಮೌಂಟ್. ಎಲ್ಲ ಸೆಲೆಕ್ಟೇಷನ್ ಎಲ್ಲ ಆದಮೇಲೆ ಫೀನ ಪೇ ಮಾಡಬೇಕಂತ ಹೇಳಿದ್ದಾರೆ. ಅದು ಓಕೆ. ಈಗ ಅಡ್ಮಿಷನ್ ಕ್ರೈಟೇರಿಯಾ ಹೇಗೆ ನೋಡಿ. ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಬಂದ್ಬಿಟ್ಟು ಮೆರಿಟ್ ಕಮ್ ರೋಸ್ಟರ್ ಬೇಸಿಸ್ ಅಲ್ಲಿ ಆಗುತ್ತೆ ಆಫ್ಟರ್ ದ ವೆರಿಫಿಕೇಶನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಆಫ್ಟರ್ ಅಪ್ಲೈಯಿಂಗ್ ಆನ್ಲೈನಲ್ಲಿ ಫಸ್ಟ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೇಕು ಗೈಸ್ ನಾವು. ಅದಾದ ನಂತರ ಏನು ಮಾಡ್ತಾರೆ ಅವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೀತಾರೆ. ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದಮೇಲೆ ನಿಮಗೆ ಮೆರಿಟ್ ಕಮ್ ರೋಸ್ಟರ್ ಬೇಸಿಸ್ ಅಲ್ಲಿ ಸೀಟ್ ಅಲೋಕೇಶನ್ ಆಗುತ್ತೆ. ಆಪ್ಷನ್ ಎಂಟ್ರಿ ಕೊಟ್ಟಿರ್ತಾರೆ. ಓಕೆ, ರಿಮೈನಿಂಗ್ ಸೀಟ್ಸ್ ವಿಲ್ ಬಿ ಅಲಾಟೆಡ್ ಇನ್ ದ ಸೆಕೆಂಡ್ ರೌಂಡ್. ಓಕೆ, ಸೆಕೆಂಡ್ ರೌಂಡ್ ಸಹ ಇರುತ್ತೆ. ಇನ್ ಕೇಸ್ ಫಸ್ಟ್ ರೌಂಡಲ್ಲಿ ಸಿಕ್ಕಿಲ್ಲ ಅಂದರೆ ಕೆಲವು ಸೀಟ್ಸ್ ಸೆಕೆಂಡ್ ರೌಂಡಲ್ಲಿ ಇರುತ್ತೆ, ಅಲ್ಲೂ ತಗೋಬೋದು. ಕೌನ್ಸಿಲಿಂಗ್ ಪ್ರೊಸೆಸ್ ಕಂಪ್ಲೀಟ್ಲಿ ಆನ್ಲೈನ್. ಇದು ವೆರಿ ಇಂಪಾರ್ಟೆಂಟ್. ಆನ್ಲೈನಲ್ಲೇ ಇರುತ್ತೆ, ಯಾವುದು ಆಫ್ಲೈನ್ ಇರಲ್ಲ. ಕ್ಯಾಂಡಿಡೇಟ್ಸ್ ಡಸ್ ನಾಟ್ ನೀಡ್ ಟು ವಿಸಿಟ್ ಎನಿ ಯಾವುದೇ ಥರ GTTC ಸೆಂಟರ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಿದ್ದಾರೆ. ನೀವೆಲ್ಲ ಸೀಟ್ ಅಲಾಟ್ಮೆಂಟು, ಫೀ ಪೇಮೆಂಟು ಎಲ್ಲನೂ ಆನ್ಲೈನಲ್ಲೇ ಮಾಡ್ಕೋಬೋದು. Seat allotment depends on the course center selected by the candidate during option entry and merit cum roster. ನೋಡಿ, ಸೀಟ್ ಸೆಲೆಕ್ಷನ್ ಹಾಗೂ ಆಪ್ಷನ್ ಎಂಟ್ರಿ ನಿಮಗೆ ಆನ್ಲೈನ್ ಮುಖಾಂತರನೇ ಆಗುತ್ತೆ. ಸೊ ಅದು ನೀವು ಹಾಕಿರೋ ಪ್ರಕಾರನೇ. ಫಸ್ಟ್ ನೀವು ಹಾಕ್ತೀರಾ ನಿಮ್ಮ ಆಪ್ಷನ್, ನನಗೆ ಬೆಂಗಳೂರಲ್ಲಿ ಬೇಕು. ಓಕೆ, ಬೆಂಗಳೂರಲ್ಲಿರೋ ಬ್ರಾಂಚ್ನ ಸೆಲೆಕ್ಟ್ ಮಾಡ್ತೀರಾ. ಸೆಕೆಂಡ್, ನನಗೆ ಮೈಸೂರಲ್ಲಿ ಬೇಕು, ಮೈಸೂರಲ್ಲಿರೋನು ಸೆಲೆಕ್ಟ್ ಮಾಡ್ತೀರಾ. ಆದಮೇಲೆ ನನಗೆ ಮಂಗಳೂರು ಬೇಕು. ಸೊ ಈ ಥರ ನೀವು ಎಷ್ಟೇ ಆಪ್ಷನ್ ಎಂಟ್ರಿ ಮಾಡ್ತೀರಾ ಅದ್ರ ಪ್ರಕಾರನೇ ಸೆಲೆಕ್ಟ್ ಮಾಡ್ತೀರಾ. ಆದಷ್ಟು ಎಲ್ಲನೂ ಆಪ್ಷನ್ ಎಂಟ್ರಿ ಯೂಸ್ ಮಾಡ್ಕೊಳ್ಳಿ. ಯಾವುದೇ ಥರ ಒಂದು ಆಪ್ಷನ್ ಎಂಟ್ರಿನೂ ಬಿಡಕ್ಕೆ ಹೋಗಬೇಡಿ. ಓಕೆ, ಎಲ್ಲ ಆಪ್ಷನ್ಸು ಯೂಸ್ ಮಾಡ್ಕೊಳ್ಳಿ. ಅಂದರೆ ಎಲ್ಲ ಕಡೆನೂ ಸೀಟ್ಸ್ನ ಅಪ್ಲೈ ಮಾಡಿ. ಬಟ್ ಪ್ರಿಯಾರಿಟಿ ಫಸ್ಟ್ ಎಲ್ಲಿ ಹೋಗಬೇಕು ಅಲ್ಲಿ ಫಸ್ಟ್ ಸೆಲೆಕ್ಟ್ ಮಾಡಿರಿ. ಸೆಕೆಂಡ್ ಎಲ್ಲಿ ಹೋಗ್ಬೇಕು ಅದನ್ನು ಸೆಲೆಕ್ಟು, ಥರ್ಡ್ ಎಲ್ಲಿ ಹೋಗ್ಬೇಕು ಅದು ಥರ್ಡ್, ಆ ಥರ. ಸೊ ಅದನ್ನು ನಾನು ಇನ್ನೊಂದು ಬೇಕಂದ್ರೆ ವಿಡಿಯೋ ಮಾಡ್ತೀನಿ ನಿಮಗೆ. ಸೀಟ್ ಸ್ಟ್ರಕ್ಚರ್ನ ಕೊಟ್ಟಿದ್ದಾರೆ ನೋಡಿ. ಎಲ್ಲೆಲ್ಲಿ 30 ಸ್ಟೂಡೆಂಟ್ಸ್ ಅಂತಿದೆ. ನಾನ್ ಕಲ್ಯಾಣ ಕರ್ನಾಟಕ, ನಾನ್ KKR ರೀಜನ್ ಡಿಸ್ಟ್ರಿಬ್ಯೂಷನ್ ಈ ಥರ ಇರುತ್ತೆ. ಸೊ ಅದೇ ಥರ 50 ಸ್ಟೂಡೆಂಟ್ಸ್ದು, ಅದೇ ಥರ 60 ಸ್ಟೂಡೆಂಟ್ಸ್ದು ಕೊಟ್ಟಿದ್ದಾನೆ. ಓಕೆ, ಆ್ಯಂಡ್ 75 ಸ್ಟೂಡೆಂಟ್ಸ್ ಇಂಟೇಕು ಯಾವ ಥರ ಇರುತ್ತೆ ಡಿಸ್ಟ್ರಿಬ್ಯೂಷನ್, ಹಾಗೂ 60 ಸ್ಟೂಡೆಂಟ್ಸ್ ಇದು ಕಲ್ಯಾಣ ಕರ್ನಾಟಕ, ಇದು KKR. ಓಕೆ, ಸೊ ಈಗ ನಾವು ನೋಡೋದಾದರೆ ಈ ಸೀಟ್ ಸೆಲೆಕ್ಷನ್ ಮ್ಯಾಟ್ರಿಕ್ಸ್ನ ಒಂದ್ಸಲ ಅಬ್ಸರ್ವ್ ಮಾಡಿ. ಈಗ ವೆರಿ ಇಂಪಾರ್ಟೆಂಟ್ ಏನು ಡೇಟ್ಸ್ ಗೈಸ್. ನೋಡಿ, ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದು ಆಲ್ರೆಡಿ 2ನೇ ತಾರೀಕಿಂದನೇ ಸ್ಟಾರ್ಟ್ ಆಗೋಗಿದೆ. 2ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ಬಂದ್ಬಿಟ್ಟು 21ನೇ ತಾರೀಕಿದೆ ಗೈಸ್. 21 ಅಂದರೆ ಇನ್ನೂ ಹಾರ್ಡ್ಲಿ ಎಷ್ಟು ದಿನ ಇದೆ, ಇನ್ನೂ ನಿಮಗೆ ಎಷ್ಟು ದಿನ ಇದೆ ನೋಡಿ. ಇವತ್ತು 15, 21 ಅಂತಂದರೆ ಇನ್ನೂ ಒಂದು ವಾರ ಅಷ್ಟು ದಿನ ಅವಕಾಶ ಇದೆ. 1, 2, 3, 4, 5, 6, 7 ದಿನ ಇನ್ನೂ ಇದೆ. ಸೊ ಯುಟಿಲೈಸ್ ಮಾಡ್ಕೊಳ್ಳಿ. ಆ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹಾಗೂ ಆನ್ಲೈನ್ ಆಪ್ಷನ್ ಎಂಟ್ರಿ ಫಾರ್ ಕೋರ್ಸ್ ಅಂಡ್ ಸೆಂಟರ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? 23ನೇ ತಾರೀಕಿಂದ 25. ನೋಡಿ ಎಷ್ಟು ದಿನ, 23, 24, 25, ಬರೀ 3 ದಿನದಲ್ಲೇ ಗೈಸ್. 3 ದಿನದಲ್ಲೇ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗೋಗುತ್ತೆ ಹಾಗೂ ಆಪ್ಷನ್ ಎಂಟ್ರಿನೂ ನಿಮಗೆ ಮಾಡಿಕೊಡ್ತಾರೆ. ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಸೀಟ್ ಅಲಾಟ್ಮೆಂಟ್ ಯಾವಾಗ ನೋಡಿ, ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಸೀಟ್ ಅಲಾಟ್ಮೆಂಟ್ ನಿಮಗೆ 30ನೇ ತಾರೀಕು ಸ್ಟಾರ್ಟ್ ಕೊಟ್ಬಿಡ್ತಾರೆ. 30ನೇ ತಾರೀಕು ಇದೇ ತಿಂಗಳು 30ನೇ ತಾರೀಕಲ್ಲಿ ನಿಮಗೆ ಸೀಟ್ ಅನೌನ್ಸ್ಮೆಂಟ್ ಕೂಡ ಆಗೋಗುತ್ತೆ. ಆ ನಂತರ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಕಮೆನ್ಸ್ಮೆಂಟ್ ಯಾವಾಗ? 4ನೇ ತಾರೀಕು ನೆಕ್ಸ್ಟ್ ತಿಂಗಳು, ಅಂದರೆ ಜೂನ್ 4. ಅಂದರೆ ಎಲೆಕ್ಷನ್
ಕೊನೆಯ ವೋಟಿಂಗ್ ದಿನ 4ನೇ ತಾರೀಕು. ಎಲ್ಲ ಫೇಸಸ್ ಆಲ್ ಓವರ್ ಇಂಡಿಯಾನಲ್ಲಿ ಇರೋಂತಹ MP ಎಲೆಕ್ಷನ್ಸ್ ನಡೀತಾ ಇದೆ ಅಲ್ಲ, ಎಲ್ಲರಿಗೂ ಗೊತ್ತಿದೆ. ಕೊನೆಯ ದಿನ ಯಾವತ್ತು 4, ಆ 4ನೇ ತಾರೀಕು ಸೆಕೆಂಡ್ ರೌಂಡ್ ಮುಗಿಯುತ್ತೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದಾರೆ, ಈ ನಂಬರ್ ಕರೆ ಮಾಡ್ಬೋದು ನೀವು, ತೊಂದರೆ ಇಲ್ಲ. ಸೊ ಈಗ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅನ್ನೋದು ಸಹ ನಾನು ಒಂದ್ಸಲ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ನೀವು ಈ ವೆಬ್ಸೈಟ್ ಓಪನ್ ಮಾಡಬೇಕಾಗುತ್ತೆ. ಈ ವೆಬ್ಸೈಟಿನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಇಲ್ಲಿ GTTCಗೆ ಹೋಗಿ ಇಲ್ಲಿ ಅಡ್ಮಿಷನ್ಗೆ ಹೋಗಿ ನೀವು ಇಲ್ಲಿ ಡಿಪ್ಲೊಮಾ CET 2024 ಅಂತಿದೆ. ಇದು ಯಾರಿಗೆ ಅಂತಂದ್ರೆ ಡಿಪ್ಲೊಮಾ ಮುಗಿದಿದ ನಂತರ CET ಅಪ್ಲೈ ಮಾಡೋರಿಗೆ. ಇಲ್ಲಿ ಕೆಳಗಡೆ GTTC ಡಿಪ್ಲೊಮಾ 2024 ಅಂತಿದ್ದಾರೆ, ಇದನ್ನ ನೀವು ಕ್ಲಿಕ್ ಮಾಡಬೇಕು. ಆಗ ನಿಮಗೆ ಏನಾಗುತ್ತೆ, ಈ ಪೇಜ್ ಓಪನ್ ಆಗುತ್ತೆ ಗೈಸ್. ನಿಮಗೆ ಇಂಗ್ಲೀಷ್ ಬೇಕಂದ್ರೆ ಇಲ್ಲಿ ಸೆಲೆಕ್ಷನ್ ಚೇಂಜ್ ಮಾಡ್ಕೊಳ್ಳಿ, ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಕನ್ನಡ ಬೇಕಾದ್ರೆ ಕನ್ನಡ ಹಾಕೊಳ್ಳಿ. ಇಲ್ಲಿ ನಿಮಗೆ ಲಿಂಕ್ ಇದೆ ನೋಡಿ, GTTC ಡಿಪ್ಲೊಮಾ 2024 ಕೋರ್ಸ್ ಆನ್ಲೈನ್ ಅಪ್ಲಿಕೇಶನ್ ಲಿಂಕು. ಯಾವಾಗ 13/5/2024 ಅಂತ ಕೊಟ್ಟಿದ್ದಾರೆ, ಅದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಈ ತರ ಲಿಂಕ್ ಓಪನ್ ಆಗುತ್ತೆ. ಈ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ಆ ನಂತರ ಕೆಳಗಡೆ ಬನ್ನಿ. ಇಲ್ಲಿ ನೋಡಿ ನಿಮ್ಗೆ ಏನು ಕೊಟ್ಟಿದ್ದಾರೆ, ಇಲ್ಲಿ ಅಪ್ಲೈ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಟು ಅಪ್ಲೈ ಆನ್ಲೈನ್ ಫಾರ್ GTTC ಡಿಪ್ಲೊಮಾ ಅಪ್ಲಿಕೇಶನ್, ಇಲ್ಲಿ ಕ್ಲಿಕ್ ಮಾಡಿ, ಈ ಬಟನ್ ಅನ್ನು ಕ್ಲಿಕ್ ಮಾಡಿ ಅಂತಿದೆ. ಇಲ್ಲಿ ಕ್ಲಿಕ್ ಮಾಡ್ಬಿಟ್ಟು ನೀವು ಏನು ಮಾಡ್ಬೇಕು, ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ ಗೈಸ್. ಓಕೆ, ಸೊ GTTC ವಿ ಅಗ್ರಿ ಅಂತ ಸೆಲೆಕ್ಟ್ ಮಾಡಿ. ವಿ ಅಗ್ರಿ ಅಂತ ಸೆಲೆಕ್ಟ್ ಮಾಡಿದೆ, ಪೇಜ್ ಚೇಂಜ್ ಆಗುತ್ತೆ. ಗೈಸ್ ಹೇಳ್ಬೇಕಂತಂದ್ರೆ GTTC ತುಂಬ ಒಳ್ಳೆ ಡಿಪಾರ್ಟ್ಮೆಂಟು. ಸೊ 10th ಆದವ್ರಿಗೆ ಎಲ್ಲರಿಗೂ ನಾನು ಹೇಳೋದೇನಂತಂದರೆ, ನೀವು PUC ಡಿಪ್ಲೊಮಾ ನಲ್ಲಿ ಸಿಕ್ಕಿಲ್ಲ ಅಂತಂದ್ರೂ ತೊಂದರೆ ಇಲ್ಲ, GTTCಗೆ ಅಪ್ಲೈ ಮಾಡ್ಕೊಳ್ಳಿ. ಸೊ ಇಲ್ಲಿ ಹೇಗಂತಂದರೆ, ಫಸ್ಟ್ ರಿಜಿಸ್ಟರ್ ಮಾಡ್ಕೋಬೇಕು, ಆದಮೇಲೆ ನೀವು ಪ್ರೊಸೀಡ್ ಮಾಡ್ಕೊಂಡು ನಿಮ್ಮ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಇಷ್ಟು ಹೇಳ್ತಾ ನಾನು ನನ್ನ ವಿಡಿಯೋನ ಮುಗಿಸ್ತಾ ಇರ್ತೀನಿ. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿದೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್, ನಾನು ಅವೈಲೇಬಲ್ ಇರ್ತೀನಿ. ಸೊ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋನ ಎಲ್ಲ ನಿಮ್ಮ ಫ್ಯಾಮಿಲಿ ಪೀಪಲ್ಲು ಯಾರ್ಯಾರು SSLC ಪಾಸ್ ಆಗಿದ್ದಾರೆ, ಎಲ್ಲರಿಗೂ ಕಳಿಸಿ. ಸೊ ದಟ್ ಎಲ್ಲ ಸ್ಟೂಡೆಂಟ್ಸ್ಗೂ ಗೊತ್ತಾಗಲಿ, ಈ ಥರ ಒಂದು ಡಿಪಾರ್ಟ್ಮೆಂಟ್ ಇದೆ, ನಾವು ಟೆಕ್ನಿಕಲ್ ಫೀಲ್ಡಲ್ಲಿ ಹೋಗಬೇಕು, ಗ್ರೋ ಆಗಬೇಕು ಅಂತ ಇದ್ದರೆ ಈ GTTC ಅನ್ನೋದು ತುಂಬ ಒಳ್ಳೆಯ ಡಿಪಾರ್ಟ್ಮೆಂಟು. ಇಲ್ಲೂ ಸಹ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಕೊಳ್ಳಿ. ಹೋಗೋದೇನು ಇಲ್ಲ ಗೈಸ್, ನಿಮ್ಮ ಅಪ್ಲಿಕೇಶನ್ ಫೀ ಅಷ್ಟು ಹೋಗುತ್ತಷ್ಟೇ. ಅಪ್ಲಿಕೇಶನ್ನ ಸಬ್ಮಿಟ್ ಮಾಡುವಾಗ ಅಪ್ಲಿಕೇಶನ್ ಫೀ ಪೇ ಮಾಡ್ತೀರಾ. ಆ ಫೀನಲ್ಲಿ ಪೇ ಮಾಡೋದು ಅಂದರೆ ಸ್ಟಾರ್ಟಿಂಗ್ ಫೀ, ಅದು ಎಷ್ಟು, ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾದಾಗ ನಿಮಗೆ ಒಂದು 100 ರೂಪಾಯಿ 200 ರೂಪಾಯಿ ಇರುತ್ತೆ. ಓಕೆ, ಅಪ್ಲಿಕೇಶನ್ ಹಾಕೋದಕ್ಕೆ. ಸೆಲೆಕ್ಷನ್ ಎಲ್ಲ ಆದ ನಂತರ ನಿಮಗೆ ಕೋರ್ಸ್ ಫೀ ಪೇ ಮಾಡಬೇಕಾಗುತ್ತೆ. ಆಗಿನ ತನಕ ನಿಮ್ಗೆ ಕೋರ್ಸ್ ಫೀ ಏನು ಪೇ ಮಾಡೋದು ಅವಶ್ಯಕತೆ ಇರಲ್ಲ. ಜಸ್ಟ್ ಅಪ್ಲಿಕೇಶನ್ ಆದರೂ ಸಬ್ಮಿಟ್ ಮಾಡ್ಕೊಳ್ಳಿ. ನಾನು ಹೇಳೋದೇನಂತಂದರೆ, ಎಷ್ಟೋ ಜನ ಮಕ್ಕಳಿಗೆ SSLCನಲ್ಲಿ ಸ್ಕೋರ್ ಸ್ವಲ್ಪ ಕಡಿಮೆ ಆಗಿರುತ್ತೆ, ಪರ್ಸೆಂಟೇಜ್ ಕಡಿಮೆನೂ ಇರುತ್ತೆ. ಅವ್ರಿಗೆ PUCನೂ ಸಿಕ್ಕದೇ ಇರ್ಬೋದು, ಹಾಗೂ ಡಿಪ್ಲೊಮಾನಲ್ಲೂ ಅಪ್ಲೈ ಮಾಡಿದಾಗ ಅಲ್ಲೂ ಸಿಗದೇ ಇರ್ಬೋದು, ಡಿಪ್ಲೊಮಾ ಫಸ್ಟ್ ಇಯರ್ಗೆ. ಆಗ ಆ ಸಿಚುಯೇಷನ್ಸಲ್ಲಿ GTTCಗೂ ಸಹ ಅಪ್ಲೈ ಮಾಡ್ಕೊಳ್ಳಿ ಅಂತ ನಾನು ದಯಮಾಡಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೇನೆ. ಸೊ ಆದಷ್ಟು ಎಲ್ಲೋ ಒಂದು ಕಡೆ ಆದರೂ ನಮ್ಮ ಹುಡುಗರು ಒಳ್ಳೆ ವಿದ್ಯಾಭ್ಯಾಸವನ್ನು ಪಡೆದು ಒಳ್ಳೆ ಸ್ಥಾನದಲ್ಲಿ ನಿಲ್ಲಿ ಅಂತ ನಮ್ಮ ಆಸೆ ಅಥವಾ ನಮ್ಮ ಆಶಯ. ಓಕೆ, ಸೊ ಇಷ್ಟು ಹೇಳ್ತಾ ನಾನು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್. ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ಕೊತಾ ಇದ್ದೀರಾ, ಇಷ್ಟೆಲ್ಲ ವಾಚ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಹಾಗೂ ಗೆಳೆಯರಿಗೆ ಶೇರ್ ಮಾಡಿ. ಓಕೆ, ಅವರು ಬೆನಿಫಿಟ್ ಆಗಲಿ ನಮ್ಮ ಚಾನಲಿಂದ. ಓಕೆ, ಇಷ್ಟು ಹೇಳ್ತಾ ನಾನು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ಲೈಕ್ ಆಗಿದೆ, ಲೈಕ್ ಬಟನನ್ನು ಕ್ಲಿಕ್ ಮಾಡಿ ಗೈಸ್, ಲೈಕ್ ಬಟನನ್ನು ಕ್ಲಿಕ್ ಮಾಡಿ. ಸೊ ದಟ್ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋ ಎಲ್ಲರಿಗೂ ರೀಚ್ ಆಗಲಿ ಅಂತ ನಾನು ಬಯಸ್ತಾ ನಾನು ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ವಿಶ್ ಯು ಎ ಗುಡ್ ಡೇ, ವಿಶ್ ಯು ಎ ಬೆಟರ್ ಆ್ಯಂಡ್ ಬೆಸ್ಟ್ ಫ್ಯೂಚರ್ ಇನ್ ದ country. Okay, thank you guys, wish you good day.